ರಮೇಶ್ ಮತ್ತೆ ಲಲಿತಾ ದಂಪತಿಗಳಿಗೆ ಪ್ರಕೃತಿಯನ್ನು ಒಬ್ಬಳೇ ಮಗಳಿರ್ತಾಳೆ. ರಮೇಶ್ ಮತ್ತೆ ಲಲಿತಾ ತನ್ನ ಮಗಳಿಗೆ ಯಾವುದೇ ಕಷ್ಟನೂ ಗೊತ್ತಾಗಬಾರ್ದು ಅಂತ ತುಂಬಾ ಪ್ರೀತಿಯಿಂದ ಬೆಳೆಸಿರ್ತಾರೆ. ಅವರಿಗಾಗೂ ಯಾವುದೇ ಕಷ್ಟನೂ ಮಗಳ ಎದುರಿಗೆ ತೋರಿಸ್ಕೊಂಡಿರಲ್ಲ. ನಮ್ಮ ಮಗಳು ಕಾಲೇಜ್ನಲ್ಲಿ ಎಲ್ಲರೂ ಹತ್ರನೂ ಮೊಬೈಲ್ ಇದೆ, ನನ್ನ ಹತ್ರ ಮಾತ್ರ ಇಲ್ಲ ಅಮ್ಮ ಅಂತ ಹೇಳ್ತಿದ್ಲು ಕಣ್ರಿ. ಹೇಳ್ಕೊಂಡು ತುಂಬ ಬೇಜಾರು ಮಾಡ್ಕೊಳ್ತಿದ್ಲು. ಹೌದು ಕಣೆ ಲಲಿತಾ, ಪಾಪ ಕಾಲೇಜ್ನಲ್ಲಿ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ. ನನ್ನ ಮಗಳು ಮಾತ್ರ ಸುಮ್ಮನೆ ಅವ್ರು ಯೂಸ್ ಮಾಡೋದನ್ನ ನೋಡ್ತಾ ಇರಬೇಕು. ಅವಳಿಗೂ ನಾವು ಒಂದು ಮೊಬೈಲ್ ಕೊಡ್ಸೋಣ. ಅಯ್ಯೋ, ಮೊಬೈಲಿಗೆ 15,000 ಆಗುತ್ತಂತೆ ಕಣ್ರಿ. ಇವಾಗ ಅಷ್ಟೊಂದು ದುಡ್ಡು ಎಲ್ಲಿ ಹೊಂದ್ಸೋದು ನಾವು? ಲಲಿತಾ, ಕಬೋರ್ಡ್ನಲ್ಲಿ ದುಡ್ಡು ಇಟ್ಟಿದ್ನಲ್ಲ, ಅದರಲ್ಲೇ ಮೊಬೈಲಿಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಡು ಅವಳಿಗೆ. ಮೊಬೈಲ್ ತೊಗೊಂಡ್ಲಿ ಚೆನ್ನಾದು. ಅಯ್ಯೋ ರೀ, ಅದು ನಿಮ್ಮ ಆಪ್ರೇಷನಿಗಂತ ಇಟ್ಟಿದ್ದು. ಆ ದುಡ್ಡನ್ನ ತೆಗೆದ್ರೆ ಆಮೇಲೆ ಆಪ್ರೇಷನಿಗೆ ಕಡಿಮೆ ಆಗಲ್ಲೇನ್ರಿ? ಲಲಿತಾ, ಆಪ್ರೇಷನ್ ನಿಧಾನ ಮಾಡಿಸ್ಕೊಂಡ್ರೆ ಆಯ್ತೆ. ಮೊದಲು ನಮ್ಮ ಮಗಳು ಖುಷಿಯಾಗಿರಬೇಕು. ಹೌದು ಕಣೆ ಲಲಿತಾ, ನಮ್ಮ ಮಗಳು ಖುಷಿನೇ ನಮಗೆ ಮುಖ್ಯ. ಅವಳಿಗೆ ನಮ್ಮ ಕಷ್ಟಗಳು ಯಾವೂ ಗೊತ್ತಾಗಬಾರ್ದು. ನಮ್ಮ ಜೀವನದಲ್ಲಿ ನಮಗೆ ಸಿಗದೆ ಇರೋ ಎಲ್ಲ ಖುಷಿನೂ ನಮ್ಮ ಮಗಳಿಗೆ ಕೊಡ್ಬೇಕು ನಾವು. ಅವಳು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಂಗೆ ಅಲ್ವೇನೆ? ಹೌದು ಕಣ್ರಿ, ನಾವಂತೂ ಕಷ್ಟದಲ್ಲೇ ಬೆಳೆದ್ವಿ. ಇಲ್ಲಿವರೆಗೂ ಕಷ್ಟನೇ ಆಗೋಯ್ತು. ಆದರೆ ನಮ್ಮ ಮಗಳಿಗೆ ಹಾಗಾಗಬಾರ್ದು. ಅವಳು ಯಾವಾಗಲೂ ಖುಷಿಯಾಗಿರ್ಬೇಕು ಕಣ್ರಿ. ಹ್ಞೂ ಕಣೆ. ಸರಿ, ಅದೇ ದುಡ್ಡು ಕೊಡು. ಅವಳಿಗೆ ಯಾವ ಮೊಬೈಲ್ ಬೇಕೋ ತಗೊಳಕ್ಕೆ ಹೇಳು. ನಮ್ಗೆ ಆಪ್ರೇಷನಿಗ ನಿಧಾನ ಹೊಂದ್ಕೊಳ್ಳೋಣ ಬಿಡು, ಈಗೇನು ಅರ್ಜೆಂಟ್ ಇಲ್ವಲ್ಲ. ರಮೇಶ್ ಲಲಿತಾ ಇಬ್ರು ತಮ್ಮ ಮಗಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿರ್ತಾರೆ. ಲಲಿತಾ ಅದೇ ದುಡ್ಡನ್ನ ಮಗಳಿಗೆ ಕೊಟ್ಬಿಟ್ಟು ಮೊಬೈಲ್ ತಗೊಳಕ್ ಹೇಳ್ತಾಳೆ. ಮಾರನೇ ದಿನ ಪ್ರಕೃತಿ ಮೊಬೈಲ್ ತಗೊಂಡು ಕಾಲೇಜಿಗೆ ಬರ್ತಾಳೆ. ಕೀರ್ತಿ, ನಾನು ಮೊಬೈಲ್ ತಗೊಂಡೆ ಕಣೆ, ಚೆನ್ನಾಗಿದ್ಯಾ? ಹಾ ಕಣೆ, ಚೆನ್ನಾಗಿದೆ. ಯಾವಾಗ ತಗೊಂಡಿಯೇ? ನಂಗೆ ಹೇಳಲೇ ಇಲ್ಲ ನೀನು. ನಿನ್ನೆ ಅಮ್ಮ ದುಡ್ಡು ಕೊಟ್ಲು ಕಣೆ, ನಿನ್ನೆ ತಗೊಂಡೆ ನಾನು. ಬಾ, ರೀಲ್ಸು ಸೆಲ್ಫಿ ಎಲ್ಲ ತಗೊಳ್ಳೋಣ. ಪ್ರಕೃತಿ ಮೊಬೈಲ್ ತಗೊಂಡ್ಮೇಲೆ ತುಂಬಾನೇ ಬದಲಾಗಿರ್ತಾಳೆ. ಯಾವಾಗಲೂ ಮೊಬೈಲ್ ಜೊತೆನೆ ಜಾಸ್ತಿ ಸಮಯ ಕಳೀತಾ ಇರ್ತಾಳೆ. ಕಾಲೇಜಲ್ಲಿ ಹೊಸ ಫ್ರೆಂಡ್ಸ್ ಆಗ್ತಾರೆ. ಪ್ರಕೃತಿ ಮನೇಲಿ ಅಪ್ಪ ಅಮ್ಮನ ಜೊತೆ ಮಾತಾಡೋದನ್ನೇ ಕಡಿಮೆ ಮಾಡಿರ್ತಾಳೆ. ಯಾವಾಗಲೂ ಮೊಬೈಲ್ನಲ್ಲೇ ಬ್ಯುಸಿ ಆಗಿರ್ತಾ ಇದ್ಲು. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. ಪ್ರಕೃತಿಗೆ ಆನ್ಲೈನ್ನಲ್ಲಿ ಅರ್ಜುನ್ ಅನ್ನೋ ಹುಡುಗ ಪರಿಚಯ ಆಗ್ತಾನೆ. ಪ್ರಕೃತಿ ಅವನ ಜೊತೆ ತುಂಬಾ ಕ್ಲೋಸ್ ಆಗ್ತಾಳೆ. ಪ್ರಕೃತಿ, ನೀವು ತುಂಬ ಚೆನ್ನಾಗಿದ್ದೀರಾ. ನನಗಂತೂ ನೀವು ತುಂಬ ಇಷ್ಟ ಆದ್ರಿ. ಅರ್ಜುನ್, ನಾವು ಪರಿಚಯ ಆಗಿ ಎಷ್ಟು ಟೈಮ್ ಆಯ್ತು ಹೇಳಿ? ಇನ್ನು ನೀವು ಹೋಗಿ ಬನ್ನಿ ಅಂತಿದ್ದೀರಾ? ಈ ರೆಸ್ಪೆಕ್ಟ್ ಎಲ್ಲ ಬೇಡ. ಪ್ರಕೃತಿ ಅಂದರೆ ಸಾಕು ನನಗೆ. ಹಾಂ, ಹೌದಲ್ವಾ? ಪರಿಚಯ ಆಗಿ ಇಷ್ಟು ದಿನ ಆದರೂ ಒಂದು ದಿನನಾದರೂ ಸಿಕ್ಕಿದೀವಾ? ಇಲ್ಲ ಅಲ್ವಾ? ಯಾವಾಗ ಸಿಗ್ತೀಯಾ ಪ್ರಕೃತಿ? ಹೌದಲ್ವಾ ಅರ್ಜುನ್? ಸರಿ, ನಾಳೆ ಸಿಗೋಣವಾ ಪಾರ್ಕ್ನಲ್ಲಿ? ವಾವ್, ಇಷ್ಟು ಬೇಗನಾ? ಸರಿ ಪ್ರಕೃತಿ, ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ. ನಾನು ಪಾರ್ಕ್ನಲ್ಲಿ ಕಾಯ್ತಾ ಇರ್ತೀನಿ. ಬೇಗ ಬಂದುಬಿಡು ಆಯಿತಾ? ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಹೀಗೆ ಅರ್ಜುನ್ ಮತ್ತೆ ಪ್ರಕೃತಿ ಇಬ್ರು ಪರಿಚಯ ಆಗಿ ಪರಿಚಯನ ಪ್ರೀತಿಗೆ ಬದಲಾಯಿಸ್ತಾರೆ. ಪಾರ್ಕ್, ರೆಸ್ಟೋರೆಂಟ್, ಮೂವಿ, ಹೀಗೆ ಇಬ್ರು ಎಲ್ಲ ಕಡೆನೂ ಒಟ್ಟಿಗೆ ಹೋಗ್ತಿರ್ತಾರೆ. ಇವರಿಬ್ರು ಪ್ರೀತಿ ಮಾಡ್ತಾ ಇರೋ ವಿಷಯ, ಸುತ್ತಾಡ್ತಾ ಇರೋ ವಿಷಯ ಇಡೀ ಊರಿಗೆ ಗೊತ್ತಿರುತ್ತೆ. ಆದರೆ ರಮೇಶ್ ಮತ್ತೆ ಲಲಿತಾಗೆ ಮಾತ್ರ ತಮ್ಮ ಮಗಳು ಏನು ಅಂತ ಗೊತ್ತಿರಲ್ಲ. ಮಗಳು ಕಾಲೇಜಿಗೆ ಹೋಗ್ತಿದ್ದಾಳೆ, ಒಳ್ಳೆ ಹೆಸರು ಮಾಡ್ತಾಳೆ ಅಂತ ಅವರು ಅವಳ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿರ್ತಾರೆ. ನಮ್ಮ ಮಗಳು ಯಾವುದೇ ತಪ್ಪು ಮಾಡಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಹೀಗೆ ಒಂದಿನ ಊರಲ್ಲಿ ಒಂದು ಫಂಕ್ಷನ್ ಇರುತ್ತೆ. ಅದಕ್ಕೆ ರಮೇಶ್ ಮತ್ತೆ ಲಲಿತಾ ಇಬ್ರು ಹೋಗಿರ್ತಾರೆ. ರಮೇಶ್, ಇವನು ನನ್ನ ಮಗ, ಒಳ್ಳೆ ಕೆಲಸದಲ್ಲಿದ್ದಾನೆ. ಮದುವೆಗೆ ಹುಡುಗಿ ಹುಡುಕ್ತಾ ಇದ್ವಿ. ನಿನ್ನ ಮಗಳನ್ನೂ ಮದುವೆ ಮಾಡ್ತೀರಾ ಅಂತ ಗೊತ್ತಾಯಿತು. ನೀನು ಒಪ್ಪಿಗೆ ಇದ್ದರೆ ನನ್ನ ನಿನ್ನ ಮಗಳನ್ನ ತಗೊಂಡು ಹೋಗೋಣ ಅಂತ. ಅದು ನೀನು ಒಪ್ಕೊಂಡ್ರೆ ಮಾತ್ರ. ಅದಕ್ಕೆ ಒಂದು ಮಾತು ಕೇಳೋಣ ಅಂತ ಬಂದೆ. ನೀವು ನಮ್ಮ ಸಂಬಂಧ ಕೇಳ್ಕೊಂಬಂದಿದ್ದೀರಾ? ನಿಮ್ಮಂಥ ಶ್ರೀಮಂತರು, ದೊಡ್ಡ ವ್ಯಕ್ತಿಗಳು ನಮಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ. ಅಯ್ಯಯ್ಯೋ, ಅವ್ರಿಗೇನೋ ಅದೃಷ್ಟ ಅಣ್ಣ, ನಿಮಗೆ ಮಾತ್ರ ದುರಾದೃಷ್ಟ. ಯಾಕೆ ಹೀಗೆ ಮಾತಾಡ್ತಿದೀಯಾ ಕುಸುಮ? ಅಯ್ಯೋ, ಇನ್ನೇನು ಹೇಳಿ ಅಣ್ಣಯ್ಯ, ಇವರಿಬ್ರು ಗಂಡ ಹೆಂಡತಿ ನೋಡಿದ್ರೆ ತಮ್ಮ ಮಗಳು ಹಂಗೆ ಹಿಂಗೆ ಅಂತ ಕೊಚ್ಚಿ ಇಳಿಸ್ತಾರೆ. ಆದರೆ ಆ ಪುಣ್ಯಾತ್ಕಿತಿ ನೋಡಿದ್ರೆ ಯಾವೊಂದೋ ಜೊತೆ ಸೇರ್ಕೊಂಡು ಬೀದಿ ಬೀದಿ ಸುತ್ತಾ ಇದ್ದಾಳೆ. ಯಾವಾಗ ನೋಡಿದ್ರು ಆ ಹುಡುಗನ ಜೊತೆ ಓಡಾಡ್ತಾನೆ ಇರ್ತಾಳೆ. ಕಾಲೇಜಿಗೆ ಹೋಗ್ತಾಳೋ ಇನ್ನೆಲ್ಲಿಗೆ ಹೋಗ್ತಾಳೋ, ಇವ್ರೇನು ಮನೇಲಿ ಕುತ್ಕೊಂಡು ಸುಮ್ಮನೆ ಮಗಳ ಬಗ್ಗೆ ಪೂರ್ಣ ಮಾಡ್ತಾ ಕೂರ್ತಾರೆ. ಅವಳು ಯಾರ ಜೊತೆ ಹೋಗ್ತಾಳೆ, ಏನು ಮಾಡ್ತಾಳೆ ಅದೆಲ್ಲ ಇವ್ರಿಗೆ ಎಲ್ಲಿ ಗೊತ್ತಿದೆ? ಅವಳಂತೂ ಆ ಹುಡುಗನ ಜೊತೆ ಸೇರ್ಕೊಂಡು ಇಡೀ ಬೀದಿ ಸುತ್ತಾ ಇರ್ತಾಳೆ. ಯಾವಾಗ ನೋಡಿದ್ರು ಜೊತೆಲೇ ಇರ್ತಾಳೆ. ನೋಡಿ ಕುಸುಮ,
ನನ್ನ ಮಗಳ ಬಗ್ಗೆ ಏನೇನೋ ಮಾತಾಡಬೇಡಿ ನೀವು. ನಮ್ಮ ಮಗಳು ಏನು ಅಂತ ನಮಗೆ ಗೊತ್ತು, ಅವಳು ಅಪರಂಜಿ. ನೀವು ಕೆಟ್ಟದಾಗ ಮಾತಾಡಬೇಡಿ ಅವಳ ಬಗ್ಗೆ. ನಾವು ನಿಮ್ಮ ಮಗಳ ಬಗ್ಗೆ ಹೀಗೆ ಮಾತಾಡಿದ್ರೆ ನಿಮ್ಗೆ ಹೆಂಗೆ ಸಂಕಟ ಆಗುತ್ತೆ ಹೇಳಿ? ಅಯ್ಯೋ, ಸಂಕಟ ಆಗೋಕೆ ನನ್ನ ಮಗಳು ನಿಮ್ಮ ಮಗಳ ಥರ ಯಾರ್ಯಾರ್ದೋ ಜೊತೆ ಓಡಾಡ್ತಿಲ್ಲ, ಯಾವ ಹುಡುಗನ ಸಹವಾಸನೂ ಮಾಡ್ತಿಲ್ಲ. ನಾನು ತಲೆ ತಗ್ಸೋ ಕೆಲಸ ಅವಳು ಮಾಡೋದೂ ಇಲ್ಲ. ನಿಮ್ಮ ಮಗಳು ಏನು ಅಂತ ಇಡೀ ಊರಿಗೆ ಗೊತ್ತಾಗಿದೆ, ನಿಮಗೆ ಮಾತ್ರ ಇವಾಗ ಗೊತ್ತಾಗ್ತಾ ಇರೋದು. ಅದು ನಾನು ಹೇಳಿದ್ದಕ್ಕೆ. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದಮೇಲೆ ನೀವು ಹೋಗಿ ನಿಮ್ಮ ಮಗಳನ್ನ ಕೇಳಿ. ಆ ಮುದ್ದಿನ ಮಗಳು ಇವಾಗಾದರೂ ಒಪ್ಕೋತಾಳ, ನಿಜ ಹೇಳ್ತಾಳ ಗೊತ್ತಾಗುತ್ತಲ್ಲ. ನಿಮ್ಮ ಮುದ್ದಿನ ಮಗಳನ್ನೇ ಹೋಗಿ ಕೇಳಿ. ಇಷ್ಟೆಲ್ಲ ಕೇಳಿಸ್ಕೊಂಡು ರಮೇಶ್ ಮತ್ತು ಲಲಿತಾ ತುಂಬ ಬೇಜಾರು ಮಾಡ್ಕೋತಾರೆ. ಅವ್ರ ಮಾತಿಗೆ ಏನು ಮರು ಉತ್ತರ ಕೊಡೋಕ್ಕಾಗದೆ ಅಲ್ಲಿಂದ ಮನೆಗೆ ಹೊರಟೋಗ್ತಾರೆ. ರಮೇಶ್ ಮತ್ತು ಲಲಿತಾ ಇಬ್ರು ತಮ್ಮ ಮಗಳು ಮನೆಗೆ ಬರಲಿ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ರಮೇಶ್ಗೆ ಅಲ್ಲಿ ಅಷ್ಟೆಲ್ಲ ಅವಮಾನ ಆದ್ರೂ ಮಗಳನ್ನ ಕೇಳಿದ್ರೆ ಅವಳ ಬಗ್ಗೆ ನಾವು ಅನುಮಾನ ಪಡ್ತಾ ಇದೀವಿ ಅಂತ ಅನ್ಕೋತಾಳೆ ಅನ್ನೋ ಒಂದೇ ಕಾರಣಕ್ಕೆ ರಮೇಶ್ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಆದ್ರೆ ತಾಯಿ ಲಲಿತಾ ಅದನ್ನೆಲ್ಲ ತಡ್ಕೊಂಡು ಸುಮ್ಮನೆ ನಿಲ್ಲಲ್ಲ. ಮಗಳ ಹತ್ರ ಹೋಗಿ ಕೇಳ್ತಾಳೆ, ಪ್ರಕೃತಿ, ನಿನಗೆ ನಾವು ಏನೇ ಕಡಿಮೆ ಮಾಡಿದೀವಿ? ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ, ಯಾವ ಕಷ್ಟನೂ ನನ್ನ ಮಗಳಿಗೆ ಗೊತ್ತಾಗಬಾರ್ದು ಅಂತ ಅಷ್ಟು ಸುಖದಲ್ಲಿ ಜೋಪಾನ ಮಾಡಿದೀವಿ. ಅದಕ್ಕೋಸ್ಕರನೇ ನೀನಿವತ್ತು ಯಾವೊಂದೇ ಜೊತೆ ಓಡಾಡಿ ನಮ್ಗಿದ್ದ ಚೂರು ಪಾರು ಮರ್ಯಾದೆನೂ ತೆಗೆದ್ಬಿಟ್ಟಿಯಲ್ಲೇ, ನಮ್ಮನ್ನ ಊರ್ ಜನ ಮುಂದೆ ತಲೆ ತೆಗ್ಸೋ ಹಾಗೆ ಮಾಡಿದೆಯಲ್ಲೇ. ಅದು ಅದು ಅಮ್ಮ, ಅದೇನಂದ್ರೆ ಅಮ್ಮ. ಯಾಕೆ ಇವಾಗ ತಡವರ್ಸ್ತಾ ಇದೆಯಾ? ಇವಾಗ ನಿಜ ಹೇಳು. ಊರಲ್ಲಿ ಎಲ್ಲರೂ ಹೇಳ್ತಿರೋದು ನಿಜಾನ ಸುಳ್ಳು ಅಂತ ಒಪ್ಕೊ ಮೊದಲು. ಹೌದಮ್ಮ, ಎಲ್ಲಾನು ನಿಜಾನೇ. ನನಗೆ ಅರ್ಜುನ್ ಅಂದರೆ ತುಂಬ ಇಷ್ಟ, ಅವರಿಗೂ ನಾನಂದರೆ ತುಂಬ ಇಷ್ಟ. ನಾವಿಬ್ರು ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ. ಊರಲ್ಲೆಲ್ಲ ಮಾತಾಡ್ತಾ ಇರೋದು ನಿಜ ಅಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ನಮ್ಮ ಹೊಟ್ಟೆ ಉರಿಸ್ತೀಯಾ? ಯಾಕೆ ಹೀಗೆಲ್ಲ ಮಾಡ್ತೀಯಾ? ನೋಡು ಪ್ರಕೃತಿ, ಇಷ್ಟು ದಿನ ನಿನ್ನ ಸುಖವಾಗಿ ಸಂತೋಷವಾಗಿ ನಿನ್ನ ಸುಖ ದುಃಖದ ಬಗ್ಗೆನೇ ಯೋಚನೆ ಮಾಡಿರೋ ನಮಗೆ ನೀನು ಯಾರಿಗೆ ಮದುವೆ ಮಾಡಿಕೊಟ್ರೆ ಚೆನ್ನಾಗಿರ್ತಾಳೆ ಅನ್ನೋದನ್ನ ನಾವು ಯೋಚನೆ ಮಾಡಿರಲ್ವಾ ಹೇಳು? ಸಾಕು, ಸುಮ್ಮನೆ ಇರಮ್ಮ. ನೀವು ಹುಡ್ಕೋ ಗಂಡು ನಿಮ್ಮ ಥರನೇ ಇರ್ತಾನೆ, ಆಮೇಲೆ ನಾನು ನಿಮ್ಮ ಥರನೇ ಕಷ್ಟಪಟ್ಟು ನನ್ನ ಮಕ್ಕಳನ್ನ ನೋಡ್ಕೋಬೇಕಾಗುತ್ತೆ. ನೋಡಮ್ಮ, ನೀವು ಒಪ್ಪಿದ್ರು ಬಿಟ್ಟರು ನಾನು ಅವನ್ನೇ ಮದುವೆ ಆಗೋದು. ನನ್ನ ಡಿಸಿಷನ್ ಹೇಳಾಗಿದೆ, ಇನ್ಮೇಲೆ ನಿಮಗೆ ಬಿಟ್ಟಿದ್ದು. ನನ್ನ ಮದುವೆ ಮಾಡ್ಕೊಡ್ತಿರೋ ಅಥವಾ ನನ್ನ ಹಾಗೆ ಕಳಿಸ್ಕೊಡ್ತಿರೋ? ನೋಡು ಮಗಳೇ, ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊ. ನಿನ್ನ ಪ್ರೀತಿ ಪ್ರೇಮ ಎಲ್ಲ ಮಾಡೋಕೆ ಮಾತ್ರ ಚೆನ್ನಾಗಿರುತ್ತೆ, ಆದರೆ ಮದುವೆ ಆದಮೇಲೆ ಅದು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಮ್ಮ. ನೋಡಿ ಅಪ್ಪ, ನಾನೇನು ಚಿಕ್ಕ ಹುಡುಗಿ ಅಲ್ಲ, ನನಗೂ ಎಲ್ಲಾನು ಅರ್ಥ ಆಗುತ್ತೆ. ಈ ಬಡತನ ಜೀವನ ನನಗಂತೂ ಬೇಡ, ನಿಮಗೆ ಇಟ್ಕೊಳ್ಳಿ ಬೇಕಾದ್ರೆ. ಪ್ಲೀಸ್ ನನ್ನ ಪಾಡಿಗೆ ಬಿಟ್ಬಿಡಿ. ಪ್ರಕೃತಿ ಅಪ್ಪ ಅಮ್ಮ ಎಷ್ಟೇ ಹೇಳಿದ್ರು ಅರ್ಥ ಮಾಡ್ಕೊಳ್ದೆ ಅಲ್ಲಿಂದ ಹೊರಟೋಗ್ತಾಳೆ. ಮಗಳೇ ಹೋಗ್ಬೇಡ ಮಗಳೇ, ಒಂದು ನಿಮಿಷ ನಿಂತ್ಕೊಳ್ಳೆ, ನಾ ಹೇಳೋದನ್ನ ಕೇಳೆ. ಮಗಳೇ ಹೋಗ್ಬೇಡ. ನೋಡಿದ್ರೇನ್ರಿ ನಿಮ್ಮ ಮಗಳನ್ನ? ನನ್ನ ಮಗಳಿಗೆ ಕಷ್ಟ ಆಗಬಾರ್ದು, ಸುಖದಲ್ಲೇ ಬೆಳಿಬೇಕು ಅಂತ, ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ನಿಮ್ಮ ಜೀವನನೇ ಅವಳಿಗೆ ಮುಡಿಪಾಗಿಟ್ರಿ. ಆದರೆ ಇವತ್ತು ಅವಳಿಂದ ನಿಮ್ಮ ಮರ್ಯಾದೆನೇ ಹೋಯ್ತು. ಇವಾಗ ಯಾವನೋ ಸಿಗ್ದ ಅಂತ ಇಷ್ಟು ವರ್ಷ ತೋರಿಸಿದ ಪ್ರೀತಿನೆಲ್ಲ ಮರೆತು ನಿಮ್ಮ ಮಗಳು ಹೊಸಲು ದಾಟಿ ಹೊರಗೋದ್ಲು. ನೋಡಿ ನಿಮ್ಮ ಮೇಲೆ ಎಷ್ಟು ಗೌರವ ಇದೆ ಅವಳಿಗೆ ಅಂತ ಇದರಲ್ಲೇ ಗೊತ್ತಾಗ್ತಿದೆಯಲ್ಲ. ನಾವು ಸಾಕೋದು ಒಂದೇ ಕಣ್ರಿ, ನಮ್ಮ ಮಕ್ಕಳು ಅಂತ. ಮಕ್ಕಳಿಗೆ ಆ ಭಾವನೆ ಇರಲ್ಲ. ನಮ್ಮಪ್ಪ ನಮ್ಮಮ್ಮ ಅವ್ರು ಹೇಳ್ದಂಗೆ ನೋಡಬೇಕು ಮಾಡಬೇಕು ಅದೆಲ್ಲ ಇರಲ್ಲ ರೀ. ನಾವು ಸುಮ್ಮನೆ ಕಷ್ಟಪಟ್ಟು ಸಾಕೋದು. ಮನೇಲಿ ಅಪ್ಪ ಅಮ್ಮ ಇಬ್ರು ಮಗಳು ಮಾಡಿರೋ ದ್ರೋಹ ನೆನೆಸ್ಕೊಂಡು ಅಳ್ತಾ ಇದ್ರೆ ಪ್ರಕೃತಿ ಮಾತ್ರ ತನ್ನ ಹುಡುಗನ ಹುಡ್ಕೊಂಡು ಹುಡುಗನ ಮನೆಗೆ ಬರ್ತಾಳೆ. ಯಾರು ಹೇಳಿ, ಯಾರು ಬೇಕಿತ್ತು? ಇದು ಅರ್ಜುನ್ ಮನೆ ತಾನೇ? ಹೌದು, ಇದು ಅರ್ಜುನ್ ಮನೆನೇ, ನಾನು ಅವ್ರ ಹೆಂಡತಿ. ಏನು ಹೇಳ್ತಾ ಇದ್ದೀರಾ? ಅರ್ಜುನ್ಗೆ ಮದುವೆ ಆಗಿದೆಯಾ? ಹೌದು, ಯಾಕೆ ಕೇಳ್ತಾ ಇದ್ದೀರಾ? ಮದುವೆನೂ ಆಗಿದೆ, ಇಬ್ರು ಮಕ್ಕಳು ಇದ್ದಾರೆ. ಏನು ವಿಚಿತ್ರವಾಗಿ ಕೇಳ್ತಾ ಇದ್ದೀರಾ? ಅಂದ್ರೆ ಅರ್ಜುನ್ ಇಷ್ಟು ದಿನ ನನಗೆ ಮೋಸ ಮಾಡಿದ್ದಾನೆ. ಏನು ನನ್ಗೆ ಗೊತ್ತಿಲ್ಲದೆ ಅವನನ್ನು ನಂಬಿ ತಪ್ಪು ಮಾಡಿಬಿಟ್ಟೆ. ಅಪ್ಪ ಅಮ್ಮನಿಗೆ ಅವಮಾನ ಮಾಡಿ ಇಲ್ಲಿಗೆ ಬಂದೆ. ಆದರೆ ಇವನು ಎಷ್ಟು ಮೋಸಗಾರ! ಎಂತ ತಪ್ಪು ಮಾಡಿಬಿಟ್ಟೆ. ಏನು ಮಾಡಲಿ ನಾನಿವಾಗ? ಪ್ರಿಯಾ ಅರ್ಜುನ್ ಮಾಡಿರೋ ಮೋಸನ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಪಾರ್ಕಿಗೆ ಬರ್ತಾಳೆ. ತಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಪ್ರಕೃತಿ ತನ್ನ ಫ್ರೆಂಡ್ ಕೀರ್ತಿಗೆ ಕಾಲ್ ಮಾಡ್ತಾಳೆ. ಕೀರ್ತಿ ತಕ್ಷಣ ಅಲ್ಲಿಗೆ ಬರ್ತಾಳೆ. ಪ್ರಕೃತಿ, ಯಾಕೆ, ಏನಾಯ್ತೆ? ಅರ್ಜೆಂಟಿಗೆ ಬಾ ಅಂತ ಹೇಳಿದೆಯಲ್ಲ, ಏನು ವಿಷಯ? ಕೀರ್ತಿ, ನಾನು ತಪ್ಪು ಮಾಡಿಬಿಟ್ಟೆ ಕಣೆ. ನಿಜವಾಗ್ಲೂ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣೆ. ಪ್ರಕೃತಿ ನಡೆದಿರೋ ಎಲ್ಲ ವಿಷಯನೂ ಕೀರ್ತಿ ಹತ್ರ ವಿವರವಾಗಿ ಹೇಳ್ತಾಳೆ. ನಿಜ ಕಣೆ ಪ್ರಕೃತಿ, ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ.
ನಿನ್ನ ಇಷ್ಟು ಬೆಳೆಸೋಕೆ ಅಪ್ಪ ಅಮ್ಮ ಇಬ್ರು ಅದೆಷ್ಟು ಕಷ್ಟಪಟ್ಟಿದ್ದಾರೆ. ನಿನ್ನ ಕಷ್ಟ ಅನ್ನೋದೇ ಗೊತ್ತಾಗಬಾರ್ದು ನಿನಗೆ ಅಂತ ಅದೆಷ್ಟು ಸುಖವಾಗಿ ಬೆಳೆಸಿದ್ದಾರೆ, ನಿನ್ನ ಸುಖವಾಗಿ ನೋಡ್ಕೊಂಡಿದ್ದಾರೆ. ಅದನ್ನೆಲ್ಲ ಮರ್ತೇ ಬಿಟ್ಟೆ ಅಲ್ವಾ ನೀನು? ಎಲ್ರೂ ಥರನೇ ನನ್ನ ಮಗಳು ಇರಬೇಕು, ಅವ್ರ ಮುಂದೆ ನನ್ನ ಮಗಳು ಚೀಪ್ ಆಗಬಾರ್ದು ಅಂತ ಕಷ್ಟಪಟ್ಟು ಎಲ್ಲನೂ ಕೊಡಿಸ್ತಾ ಇದ್ರು ನಿನಗೆ. ಆದರೆ ನೀನೇನು ಮಾಡಿದೆ? ಇಡೀ ಊರಿನ ಮುಂದೆನೇ ಅವ್ರನ್ನ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟೆ ಅಲ್ಲೇ. ಇಡೀ ಊರಿಗೆ ಅವ್ರ ಮಗಳು ಏನು ಅಂತ ಗೊತ್ತಿತ್ತು, ಆದರೆ ಅವ್ರಿಗೆ ಮಾತ್ರ ಗೊತ್ತೇ ಇರಲಿಲ್ಲ. ಯಾರೋ ಬೇರೆಯವರು ಅವಮಾನ ಮಾಡಿ ಹೇಳುವಾಗ ಅವ್ರಿಗೆ ಗೊತ್ತಾಗಿದೆ ಪಾಪ ತಮ್ಮ ಮಗಳು ಏನು ಗನಂದಾರಿ ಕೆಲಸ ಮಾಡ್ತಿದ್ದಾಳೆ ಅಂತ. ನಿಜ ಕಣೆ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನಗೆ ಕಷ್ಟಪಟ್ಟು ಅವರಿಬ್ರು ಮೊಬೈಲ್ ಕೊಡಿಸಿದ್ರು, ಆದರೆ ನಾನು ಅದೇ ಮೊಬೈಲ್ನ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟೆ. ನಂಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದರೆ ನಾನು ಏನು ತಪ್ಪು ಮಾಡಲ್ಲ ಅಂತ ತುಂಬ ನಂಬಿದ್ರು ಕಣೆ. ಆದರೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಪ್ಪ ಅಮ್ಮ ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟೆ. ನಿಜವಾಗ್ಲೂ ನಂಗೆ ಬದುಕೋಕೆ ಇಷ್ಟನೇ ಇಲ್ಲ ಕಣೆ, ನಾನು ಸತ್ತೋಗ್ಬಿಡ್ತೀನಿ. ಏ ಹುಚ್ಚಿ, ನೀನು ಸತ್ತೋದಕ್ಕೂ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತಾ? ಹೀಗೆಲ್ಲ ಮಾತಾಡಬೇಡ. ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ರ ಮಾತಾಡು. ನಿನ್ನ ಅಷ್ಟು ನಂಬಿದ್ರು ಕಣೆ. ತಪ್ಪು ಮಾಡಿದೆ, ಸಾರಿ ಕೇಳು, ಅರ್ಥ ಮಾಡ್ಕೊಳ್ತಾರೆ. ಅಪ್ಪ ಅಮ್ಮ ಮಕ್ಕಳನ್ನ ತಪ್ಪು ಮಾಡಿದ್ರೆ ಕ್ಷಮಿಸ್ತಾರೆ ಕಣೆ. ಹಾಗಂತ ನಾವು ಅವ್ರು ಕೊಟ್ಟಿರೋ ಫ್ರೀಡಮ್ನ ಪದೇ ಪದೇ ಮಿಸ್ಯೂಸ್ ಮಾಡಿಕೊಂಡು ಪದೇ ಪದೇ ತಪ್ಪು ಮಾಡಬಾರ್ದು. ಈಗ ಒಂದ್ಸತಿ ತಪ್ಪು ಮಾಡಿದೆಯಲ್ಲ, ಅದನ್ನ ಮನಸ್ಸಿಗೆ ಅರ್ಥ ಮಾಡಿಕೊಂಡು ಹೋಗಿ ಕ್ಷಮೆ ಕೇಳು. ನಿಜವಾಗ್ಲೂ ಅಪ್ಪ ಅಮ್ಮ ಕ್ಷಮಿಸ್ತಾರೆ ಕಣೆ. ಕೀರ್ತಿ ಪ್ರಕೃತಿಗೆ ಬುದ್ಧಿ ಹೇಳ್ಕೊಂಡು ಮನೆ ಕರ್ಕೊಂಡ್ಬರ್ತಾಳೆ. ಮನೇಲಿ ರಮೇಶ್ ಮತ್ತೆ ಲಲಿತಾ ಇಬ್ರು ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಕೀರ್ತಿ, ಇವಳನ್ನ ಯಾಕಮ್ಮ ಕರ್ಕೊಂಡ್ಬಂದೆ? ದಯವಿಟ್ಟು ಹೋಗ ಕೇಳು. ಅವರಪ್ಪ ಇವಳ ಮೇಲೆ ಜೀವನೇ ಇಟ್ಟಿದ್ರು, ಆದರೆ ಇವಳು ಅಮ್ಮ ನನ್ನ ದಯವಿಟ್ಟು ಕ್ಷಮಿಸಮ್ಮ. ನಿಜ, ನಾನು ತಪ್ಪು ಮಾಡಿದೆ. ನೀವು ಕೊಟ್ಟಿದ್ದ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೊಂಡೆ. ಇಷ್ಟು ವರ್ಷ ನೀವು ತೋರಿಸಿದ ಪ್ರೀತಿಗೆ ಲೆಕ್ಕ ಇಟ್ಕೊಳ್ದೆ ಅವನ್ನ ನಂಬಿ ಹೋದೆ. ಸಾರಿ ಅಮ್ಮ. ಇನ್ಯಾವತ್ತೂ ನಾನು ನಿಮ್ಮ ಅಮ್ಮ ಪ್ಲೀಸ್ ಅಮ್ಮ, ನಂಗೆ ಮಾತಾಡೋಕ್ಕೂ ಆಗ್ತಿಲ್ಲ ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನೀವು ತಲೆ ತೆಗ್ಸೋ ಕೆಲಸ ಯಾವತ್ತೂ ಮಾಡಲ್ಲ ಅಮ್ಮ ಇನ್ಮೇಲೆ, ಪ್ಲೀಸ್ ಅಮ್ಮ. ಹೌದು ಆಂಟಿ, ತಾನು ಮಾಡಿದ ತಪ್ಪು ಅವಳಿಗೆ ಅರ್ಥ ಆಗಿದೆ. ಇದೊಂದ್ಸಲ ಕ್ಷಮಿಸಿ ಆಂಟಿ. ಇನ್ಮೇಲೆ ಅವಳು ಯಾವತ್ತೂ ನಿಮ್ಮ ಮಾತು ಮೀರಲ್ಲ. ನೋಡಮ್ಮ ಪ್ರಕೃತಿ, ಎಲ್ಲ ತಂದೆ ತಾಯಿನೂ ಮಕ್ಕಳು ಚೆನ್ನಾಗಿರ್ಲಿ ಅಂತಲೇ ಬಯಸೋದು. ಮೋಸ ಮಾಡೋರೇ ಜಾಸ್ತಿ ಇರೋ ಈ ಜಗತ್ತಲ್ಲಿ ನನ್ನ ಮಗಳು ಮೋಸ ಹೋಗ್ಬಾರ್ದು ಅಂತಲೇ ಎಲ್ಲರೂ ಬಯಸೋದು. ಇಷ್ಟು ವರ್ಷ ನೀನು ಬೇಕು ಬೇಡಗಳನ್ನ ನೋಡ್ಕೊಂಡಿರೋರು ಮದುವೆ ವಿಷಯದಲ್ಲಿ ನನ್ನ ಮಗಳಿಗೆ ಹೇಗಿರೋ ಹುಡುಗ ಬೇಕು, ಹೇಗಿರೋ ಹುಡುಗ ನೋಡ್ಕೊಂಡ್ರೆ ಅವಳು ಚೆನ್ನಾಗಿರ್ತಾಳೆ ಅನ್ನೋದನ್ನ ಮರಿತೀವ ಹೇಳು? ಹೌದು ಅಪ್ಪ, ನಾನು ಮಾಡಿದ ತಪ್ಪೆ. ಇನ್ಯಾವತ್ತೂ ನಿಮ್ಮನ್ನು ಕೇಳದೆ ಏನು ಮಾಡಲ್ಲ ಅಪ್ಪ. ಸಾರಿ ಅಪ್ಪ. ಸರಿ ಹೋಗ್ಲಿ ಬಿಡು ಮಗಳೇ, ನಿನಗೆ ನೀನು ಮಾಡಿದ ತಪ್ಪು ಅಂತ ಅರ್ಥ ಆಯ್ತಲ್ಲ, ಗೊತ್ತಾಯ್ತಲ್ಲ. ಇನ್ಮೇಲೆ ಹೀಗಿರ್ಬೇಡ, ಯಾವ ತಪ್ಪು ಮಾಡಬೇಡ, ಯೋಚನೆ ಮಾಡದೆ ಏನು ಮಾಡೋಕ್ಕೆ ಹೋಗ್ಬೇಡ, ಆಯ್ತಾ? ಸರಿ, ಇದನ್ನ ಇಲ್ಲಿಗೆ ಬಿಟ್ಬಿಡು, ಬೇಜಾರು ಮಾಡ್ಕೋಬೇಡ. ನೋಡಿದ್ರಲ್ಲ ವೀಕ್ಷಕರೇ, ಅಪ್ಪ ಅಮ್ಮ ಕೊಟ್ಟಿರೋ ಫ್ರೀಡಮ್ನ ಮಕ್ಕಳು ಯಾವತ್ತೂ ಮಿಸ್ಯೂಸ್ ಮಾಡ್ಕೊಬಾರ್ದು. ಮಕ್ಕಳ ಕೈಯಲ್ಲಿ ಸನ್ಮಾನ ಮಾಡ್ಸೋಕ್ಕಾಗದಿದ್ರೂ ಪರವಾಗಿಲ್ಲ, ಅಪ್ಪ ಅಮ್ಮನಿಗೆ ಅವಮಾನ ಮಾಡಿಸ್ಬಾರ್ದು. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.